ಬೈ ಎಲೆಕ್ಷನ್ ಬಳಿಕವೂ ವಕ್ಫ್ ಬೋರ್ಡ್ ಕಿಚ್ಚು ನಿಲ್ಲುವಂಥ ಲಕ್ಷಣ ಕಾಣ್ತಾ ಇಲ್ಲ. ವಕ್ಫ್ ವಿರುದ್ಧ ಹೋರಾಟಕ್ಕೆ ಈಗ ಯತ್ನಾಳ್ ಟೀಮ್ ರೆಡಿ ಆಗಿದೆ. ಇವತ್ತು ಬೀದರಿಂದ ಕಾಂಗ್ರೆಸ್ ವಿರುದ್ಧ ಕಹಳೆಯನ್ನ ಮೊಳಗಿಸಲಿದ್ದಾರೆ. ಪ್ರಮುಖ ಜನಪ್ರತಿನಿಧಿಗಳು, ಮಠಾಧೀಶರು ಈ ಒಂದು ಏನು ಮಾಡ್ತಿದಾರಲ್ಲ, ಅಂದರೆ ಜನಜಾಗೃತಿ ಅನ್ನುವಂಥ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆ ಕೈ ಜೋಡಿಸುವಂಥ ಕೆಲಸ ಆಗ್ತಾ ಇದೆ. ಜಾರಕಿಹೊಳಿ, ಲಿಂಬಾವಳಿ, ಪ್ರತಾಪ್ ಸಿಂಹ, ಸಿದ್ದೇಶ್ವರ್ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಬೈ ಎಲೆಕ್ಷನ್ ಆದ ಬಳಿಕವೂ ಕೂಡ ಈಗ ವಕ್ಫ್ ಬೋರ್ಡ್ ಕಿಚ್ಚು ಮುಂದುವರಿತಾ ಇದೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ಯತ್ನಾಳ್ ಟೀಮ್ ರೆಡಿಯಾಗಿದೆ. ಸೊ ಇವತ್ತು ಬೀದರಿಂದ ಕಾಂಗ್ರೆಸ್ ವಿರುದ್ಧ ಕಹಳೆಯನ್ನು ಮೊಳಗಿಸೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇವ್ರ ಜೊತೆಗೆ ಪ್ರಮುಖವಾಗಿ ಮಠಾಧೀಶರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಆ್ಯಂಡ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಪ್ರತಾಪ್ ಸಿಂಹ, ಸಿದ್ದೇಶ್ವರ್ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ವಕ್ಫ್ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವರದಿಯನ್ನು ತಯಾರಿಸುವ ಅಭಿಯಾನಕ್ಕೆ ಇಂದಿನಿಂದ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ನವೆಂಬರ್ 26ರಂದು ಅಂದರೆ ನಾಳೆ ಕಲಬುರಗಿ ಜಿಲ್ಲೆಯ ಮಹಾಂತೇಶ ಮಠಕ್ಕೆ ಭೇಟಿ ನೀಡಲಾಗುತ್ತೆ. 27ನೇ ತಾರೀಕಿಗೆ ಕಲಬುರಗಿ, ಯಾದಗಿರಿ, 28ಕ್ಕೆ ರಾಯಚೂರು, ನವೆಂಬರ್ 30ರಂದು ವಿಜಯಪುರ ಹಾಗೂ ಬಾಗಲಕೋಟೆಯನ್ನು ಮುಗಿಸಿ ಡಿಸೆಂಬರ್ 1ರಂದು ಬೆಳಗಾವಿಗೆ ಆಗಮಿಸಲಿದ್ದಾರೆ. ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ವಕ್ಫ್ ಪೀಡಿತರ ವರದಿಯನ್ನು ಪ್ರಸ್ತಾಪಿಸಲಿರುವ ಯತ್ನಾಳ್ ಟೀಮ್, ಅಂದರೆ ಯತ್ನಾಳ್ ಟೀಮ್ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಇದೆಲ್ಲ ಆದ ನಂತರ ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅದು ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬಹುದು. ವಕ್ಫ್ ಹಟಾವೋ ಭಾರತ ದೇಶ ಬಚಾವೋ ಅನ್ನುವಂಥ ಘೋಷವಾಕ್ಯದಡಿ ವಿಜಯಪುರ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಆ್ಯಂಡ್ ಟೀಮ್ ಈಗ ಹೋರಾಟ ಮಾಡ್ತಾ ಇದೆ. ಸೊ ಬೆಳಗ್ಗೆ ಈಗ 9 ಗಂಟೆ ವೇಳೆಗೆ ನಗರದ ಝರಣಿ ನರಸಿಂಹ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ವಕ್ಫ್ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರೆ. ಸೊ ಈ ಹೋರಾಟ ಡಿಸೆಂಬರ್ 1ರವರೆಗೂ 5 ಜಿಲ್ಲೆಗಳಿಗೆ ನಡೆಯುತ್ತೆ. ಜೊತೆಗೆ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ನಿಂದಾಗಿರುವಂಥ ಸಮಸ್ಯೆಗಳ ಕುರಿತು ಗಮನ ಸೆಳೆಯುತ್ತೆ. ಮಾಜಿ ಸಚಿವರಾಗಿರುವಂಥ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದರು ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್, ಹೊಳಲ್ಕೆರೆ ಚಂದ್ರಪ್ಪ ಸೇರಿ ಹಲವರು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್, ನೇರ ಸಂಪರ್ಕದಲ್ಲಿದ್ದಾರೆ ಬೀದರಿಂದ. ಅನಿಲ್, ಗುಡ್ ಮಾರ್ನಿಂಗ್. ಈಗ ಯತ್ನಾಳ್ ಟೀಮ್ ರೆಡಿ ಆಗಿರುವಂಥದ್ದು ಅಂದರೆ ವಕ್ಫ್ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ, ಅಂದರೆ ಎಲೆಕ್ಷನ್ ಆದ ಮೇಲೂ ಕೂಡ ಈ ಹೋರಾಟ ಮುಂದುವರಿತಾ ಇದೆ. ಇವತ್ತಿನ ಹೋರಾಟದಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಸೊ ಏನು ಇವರ ಉದ್ದೇಶ ಏನು ಪ್ರಮುಖವಾಗಿ? ಇದು ಬೀದರ್ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಕೆಲವು ಭಾಗಗಳನ್ನ ಆಯ್ದುಕೊಂಡಂತಹ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಿಂದ ಇವತ್ತು ವಕ್ಫ್ ವಿರುದ್ಧದ ಏನು ಅಭಿಯಾನ ಇದೆ, ಅಂದ್ರೆ ಸ್ಥಳ ಪರಿಶೀಲನೆ ಇರ್ಬೋದು, ಜನರ ನೋವು ಇರ್ಬೋದು, ಜನರ ಪಹಣಿಗಳಲ್ಲಿ ಯಾವ ರೀತಿಯಾಗಿ ವಕ್ಫ್ ಆಸ್ತಿಯನ್ನ ನಮೂದಾಗಿದೆ ಅದರ ಕುರಿತು ಸ್ಥಳ ಪರಿಶೀಲನೆ ಮಾಡುವಂತದ್ದು ಅಭಿಯಾನಕ್ಕೆ ಇವತ್ತು ಚಾಲನೆ ನೀಡ್ತಾ ಇರತಕ್ಕಂಥದ್ದು. ಬೀದರ್ ಜಿಲ್ಲೆಯಾದ್ಯಂತ ಅಂದ್ರೆ ಕೆಲವೊಂದು ಗ್ರಾಮಗಳು ಕೂಡ, ಸುಮಾರು ಚಟ್ನಾ ಗ್ರಾಮದಲ್ಲಿ 950 ಎಕರೆ ಜಮೀನು ವಕ್ಫ್ ಹೆಸರಿಗೆ ನೋಂದಣಿ ಆಗಿರ್ತಕ್ಕಂಥದ್ದು. ಅಲ್ಲದೆ ಔರಾದು, ಬಾಲ್ಕಿ, ಬಸವ ಕಲ್ಯಾಣ ಈ ಭಾಗಗಳಲ್ಲಿ ಪುರಾತತ್ವ ಇಲಾಖೆ ಮತ್ತು ASI ಏನಿದೆ ಆಸ್ತಿ, ಅದರ ಮೇಲೂ ಕೂಡ ವಕ್ಫ್ ಅನ್ನ ಆಸ್ತಿ ಎನ್ನುವಂಥದ್ದು ಕೂಡ ಇಲ್ಲಿ ನಮೂದು ಆಗಿರ್ತಕ್ಕಂಥದ್ದು. ಇವೆಲ್ಲ ವರದಿಗಳನ್ನ ಸಂಗ್ರಹಣ ಮಾಡುವ ನಿಟ್ಟಿನಲ್ಲಿ ವಕ್ಫ್ ವಿರುದ್ಧದ ಅಭಿಯಾನಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ತಂಡವನ್ನ ಮಾಡಿಕೊಂಡು ವಕ್ಫ್ ವಿರುದ್ಧ ಏನು ಈ ಭಾಗದಲ್ಲಿ, ಅದು ಬೀದರ್ ಆಗಿರ್ಬೋದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಮಹಾಂತೇಶ್ ಮಠ ಆಗಿರ್ಬೋದು, ಯಾದಗಿರಿ, ರಾಯಚೂರು ಮತ್ತು ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ವಕ್ಫ್ ಆಸ್ತಿ ಮೇಲೆ ವಕ್ಫ್ ಸಾರ್ವಜನಿಕರ ಮತ್ತು ಬಡ ರೈತರ ಆಗಿರ್ಬೋದು ಅಥವಾ ಪುರಾತನ ದೇವಾಲಯಗಳು, ಏನು ಆಸ್ಪತ್ರೆಗಳಾಗಿರ್ಬೋದು, ಹೀಗೆ ಹಲವು ಸರ್ಕಾರಿ ಕಟ್ಟಡಗಳ ಮೇಲೂ ವಕ್ಫ್ನ ದಾವೆಯನ್ನ ಹೂಡಿರ್ತಕ್ಕಂಥದ್ದು. ಎಲ್ಲವನ್ನು ನೋಡ್ಕೊಂಡಾಗ ಮುಂಬರುವಂತಹ ವಿಧಾನಸಭೆ
ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ವರದಿಯನ್ನ ಆಧರಿಸಿ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಮೂಗುದಾಣ ಹಾಕುವಂತಹ ಕೆಲಸಕ್ಕೆ ಬಸವನಗೌಡ ಯತ್ನಾಳ್ ಅವರ ಟೀಮ್ ಕೆಲಸ ಮಾಡ್ತಿದೆ ಅನ್ನುವಂಥದ್ದು. ಈ ಟೀಮ್ ಏನು ಇವತ್ತು ಬೀದರ್ನಲ್ಲಿ ಇವತ್ತು ಪ್ರಾಥಮಿಕವಾಗಿ ಬೀದರ್ನಲ್ಲಿ ಇವತ್ತು ಅವರು ಅಧಿಕೃತವಾಗಿ ಇವತ್ತು ಚಾಲನೆ ಸಿಗುತ್ತೆ. ಬೀದರ್ನಿಂದ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಮಹಾಂತೇಶ್ ಮಠ ಆಗಿರ್ಬೋದು, ನಾಳೆ ಕಲಬುರಗಿ ಜಿಲ್ಲೆ ನಾಳೆ 27 ಯಾದಗಿರಿ 28ಕ್ಕೆ ರಾಯಚೂರು, 30ರಂದು ಬಾಗಲಕೋಟೆ ಜಿಲ್ಲೆ, ಹೀಗೆ ಹಲವು ಜಿಲ್ಲೆಗಳಲ್ಲಿ ಸಂಚರಿಸಿ ಬೆಳಗಾವಿ ಅಧಿವೇಶನಕ್ಕೆ ತನ್ನ ವರದಿಯನ್ನ ತಯಾರಿಸಿಕೊಂಡು ಈ ವಕ್ಫ್ ವಿರುದ್ಧ ಸರ್ಕಾರಕ್ಕೆ ಯಾವ ರೀತಿಯಾಗಿ ಕಡಿವಾಣ ಹಾಕುವುದು, ವಕ್ಫ್ ಪಟಾವು ದೇಶ ಬಚಾವ್ ಅನ್ನಂತಹ ಸ್ಲೋಗನ್ ಅಡಿಯಲ್ಲಿ ಬಸವನಗೌಡ ಪಾಟೀಲ್ ಅವರು ನಡೆಸ್ತಾ ಇರ್ತಕ್ಕಂತಹ ಹೋರಾಟದ ಅನಿಲ್ ಮ್ಯೂಟ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಬಿಜೆಪಿಯಿಂದ ನಡೀತಾ ಇರುವಂತಹ ಹೋರಾಟ ಇದು. ಈಗ ಎಲೆಕ್ಷನ್ ಮುಗೀತು, ಇನ್ಮೇಲೆ ಏನು ಇರೋದಿಲ್ಲ. ಬಟ್ ಆದರೆ ಇಲ್ಲಿ ನಿಲ್ಲಿಸಿದ್ರೆ ಬೇರೆ ಸಂದೇಶ ಹೋಗುತ್ತೆ ಅಂತ ಮಾಡ್ತಿರ್ಬೋದು, ಗೊತ್ತಿಲ್ಲ. ಬಟ್ ಇಲ್ಲಿ ಏನೇ ಇರಲಿ, ಬಟ್ ಜನರಿಗೆ ಸಂದೇಶವನ್ನು ಕೊಡ್ತಿದ್ದಾರೆ. ಜಾಗೃತಿಯ ಕಾರ್ಯಕ್ರಮ ಇದು. ಈ ರೀತಿಯಾಗಿ ಅಂದರೆ ರೈತರ ಜಮೀನಿಗೆ ಬಂದಿರುವಂಥ ಇದ್ದಕ್ಕಿದ್ದಾಗಿ ಅವರ ಪಹಣಿಯಲ್ಲಿ ಏನು ನೋಟಿಸ್ ಹೋಗಿದೆಯಲ್ಲ, ನೋಟಿಸು ಮತ್ತು ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಮಂಡಳಿಯ ಹೆಸರು ಇರುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇದು ಒಳ್ಳೆಯದೇ. ಇಲ್ಲಿಂದ ಬೆಳಗಾವಿಗೆ ಅಂದರೆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಟಚ್ ಆಗುತ್ತೆ ಇದು. 5-6 ದಿನಗಳ ಕಾಲ ಡಿಸೆಂಬರ್ 1ರಿಂದ ಅಂದರೆ ಇವತ್ತಿನಿಂದ ಡಿಸೆಂಬರ್ 1ರ ತನಕ ಜಾಗೃತಿ ಕಾರ್ಯಕ್ರಮ ನಿರಂತರವಾಗಿ ಹೋರಾಟ ಇರುತ್ತೆ. ಇದು ಯತ್ನಾಳ್ ಅವರ ಟೀಮ್. ಬಟ್ ಇವರ ಜೊತೆಗೆ ಯಾರೆಲ್ಲ ಕೈ ಜೋಡಿಸ್ತಾರೆ ಅಂತೇಳಿ ವಿಜೇಂದ್ರ ಅವರಿಗೆ ಒಪ್ಪಿಗೆ ಇದೆಯಾ ಇಲ್ಲ ಅನ್ನೋದು ಈಗ ಪ್ರಶ್ನೆ ಇದು. ಈಗ ಅವರು ಏನೋ ಹುಮ್ಮಸ್ಸಿನಿಂದ ಮಾಡ್ತಿದ್ದಾರೆ, ಮಾಡಲಿ, ಅದೇನು ತಪ್ಪೇನಿಲ್ಲ. ಬಟ್ ಯಾಕೆ ಇವರಿಗೆ ಸಮಸ್ಯೆ ಆಗ್ತಿದೆ ಅಂತಂದರೆ, ಯಾಕೆ ಎಲೆಕ್ಷನ್ಗೆ ಹಿನಾಯ ಸೋಲು ಆಗ್ತಿದೆ ಅಂದರೆ ಇದೇ ಕಾರಣಕ್ಕಾಗಿ. ಹೊಂದಾಣಿಕೆ ಇರೋದಿಲ್ಲ. ಯತ್ನಾಳ್ ಅವರೇ ಒಂದು ಹೇಳ್ತಾರೆ, ಈ ಕಡೆ ವಿಜೇಂದ್ರ ಅವರು ಇನ್ನೊಂದು ಹೇಳ್ತಾರೆ. ಸೊ ಇದು ಏನಾಗುತ್ತೆ, ಆಡಳಿತ ಪಕ್ಷಕ್ಕೆ ಪ್ಲಸ್ ಆಗುತ್ತೆ. ನಾವು ಮಾಡಬೇಕು ಅನ್ನೋ ಥರ ಮಾಡ್ತಾರೆ. ಬಟ್ ಎಲ್ಲರೂ ಒಗ್ಗಟ್ಟಾಗಿ ಅಥವಾ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಂತೂ ಯಾರು ಮಾಡ್ತಾ ಇಲ್ಲ. ಉದ್ದೇಶ ಅಂತೂ ಇಲ್ಲವೇ ಇಲ್ಲ ಇವರದ್ದು. ಉದ್ದೇಶ ಹೇಗಿರಬೇಕು, ಎಲ್ಲರೂ ಒಂದಾಗಿ ಮಾಡಿದ್ರೆ ಮಾತ್ರ ಒಂದು ಒಳ್ಳೆಯ ಉದ್ದೇಶ ಬರಲಿಕ್ಕೆ ಸಾಧ್ಯ. ನಾವೇನೋ ಮಾಡಬೇಕು ಅಂಥೇಳಿ ಮಾಡಿದ್ರೆ ಯಾವುದೇ ರೀತಿಯಾಗಿ ಒಳ್ಳೆಯ ಉದ್ದೇಶ ಇರೋದಿಲ್ಲ. ಮಾಡಲಿ, ಅವರಿಗೆ ಬಿಟ್ಟಿರುವಂಥ ವಿಚಾರ. ಸೊ ಗೊತ್ತಿಲ್ಲ, ಈ ಬೆಳಗಾವಿಯಲ್ಲಿ ಆಗುವಂಥ ಅಧಿವೇಶನ ಇದೆಯಲ್ಲ, ಚಳಿಗಾಲದ ಅಧಿವೇಶನ, ಅಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಇದು ಚುನಾವಣೆಯ ಮೇಲೆ ಎಫೆಕ್ಟ್ ಬೀರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಏನು ಯೂಸ್ ಆಗಲಿಲ್ಲ. ಇವರು ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದರು ಈ ವಕ್ಫ್ ವಿಚಾರವಾಗಿ. ಆದರೆ ಈ ಬೈ ಎಲೆಕ್ಷನ್ ರಿಸಲ್ಟನ್ನು ನೋಡಿದಾಗ ಕ್ಯಾರೆ ಅನ್ನಲಿಲ್ಲ ಜನ. ಸೊ ಇವತ್ತು ಯತ್ನಾಳ್ ಟೀಮ್ ಪ್ರತಿಭಟನೆಯನ್ನು ಮಾಡುತ್ತೆ, ಜನಜಾಗೃತಿ ಕಾರ್ಯಕ್ರಮ. ನೋಡಬೇಕು ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.